ಭೂಮಿ ಆಕಾಶದ ಮಿಲನ ಆಗೋ ಜಾಗದವರೆಗೂ ಪಯಣ ಜನನ ಜೀವನ ಮರಣ ನಡುವೆ ಸುಂದರ ಕಥನ ನೂರು ಈ ತಿರುವಿನ ದಾರಿ ಗುರಿಗಳ ಬೆನ್ನತ್ತಿ ಹೊರಟಿರೋ ಸವಾರಿ ಹಾಗೋ ಹೀಗೋ ಸಾಗು ಹಾಗೋ ಹೀಗೋ ಸಾಗು ಕೊನೆಯ ನಿಲ್ದಾಣ ತಲುಪುವವರೆಗೂ ನೀ ಸಾಗು. ಪರಿಚಯ ಇರದೇ ಇದ್ದರೂ ಪರಿಚಿತ ನಾವು ಎಲ್ಲರೂ ಖುಷಿರು ಏನೇ ಆದರೂ ನಾಳೆಯ ಯಾರು ಎಲ್ಲಿ ಬಲ್ಲರು ಜೀವನಾನೇ ಒಂಥರ ಮಧುರ ಸಂಗೀತ ಇರಲೇಬೇಕು ತಾನೇ ಇಲ್ಲೂ ಏರಿಳಿತ ಗೋ ಹೀಗೋ ಸಾಗು ಹಾಗೋ ಹೀಗೋ ಸಾಗು ಕೊನೆಯ ನಿಲ್ದಾಣ ತಲುಪುವವರೆಗೂ ನೀ ಸಾಗು. ಗ್ಲೋಬಲ್ ಕನ್ನಡಿಗ ಮ್ಯೂಸಿಕ್ ಇದೊಂದು ಹೊಸ ಪ್ರಯತ್ನ ನನ್ನ ಹುಟ್ಟುಹಬ್ಬದಂದು ಲೋಕಾರ್ಪಣೆ ಮಾಡಿದ್ದು. ನಿಮ್ಮೆಲ್ಲರ ಪ್ರೀತಿಯಲ್ಲಿ 4.5 ಲಕ್ಷ ಗ್ಲೋಬಲ್ ಕನ್ನಡಿಗರು ಪಟ್ಟಂತ ಸಬ್ಸ್ಕ್ರೈಬ್ ಬಟನ್ ಒತ್ಬಿಡಿ. ಅತ್ಯದ್ಭುತವಾದ ಕನ್ನಡ ಗೀತೆಗಳನ್ನು ಕನ್ನಡಕ್ಕೆ ಕೊಡುವಂತಹ ಶಪಥ. ಮೊನ್ನೆ ಅಷ್ಟೇ ಗಣೇಶನ ಗೀತೆ ಕೂಡ ರಿಲೀಸ್ ಮಾಡಿದ್ದೀವಿ. ಬಹಳ ಖುಷಿ ಆಗ್ತದೆ ಎಲ್ಲರೂ ಸಪೋರ್ಟ್ ಮಾಡ್ತಿರೋದು. ಇನ್ನು ಮುಂದೆಗೂ ಕೂಡ ಈ ಪ್ರೀತಿ ಇರಲಿ. ಇನ್ನೂ ಅತ್ಯದ್ಭುತವಾದ ಕನ್ನಡ ಗೀತೆಗಳನ್ನು ಕೊಡುವಂತಹ ಪ್ರಯತ್ನಕ್ಕೆ ಬಸ್ಸಿನ ಮೂಲಕ ನಾವು ಬಂದಿದ್ದೀವಿ. ನೇಪಾಳದ ಒಂದು ಬಹಳ ಕುಗ್ರಾಮಕ್ಕೆ, ಪರ್ವತದ ನಡುವೆ ಇರುವಂತಹ ಒಂದು ಹಳ್ಳಿ. ಆ ಒಂದು ಟಾಪಲ್ಲಿ ಒಂದು ಮನೆಯಲ್ಲಿ ಅಮ್ಮ ಅಥವಾ ಅಜ್ಜಿಯ ಮನೆ, ಆಮ ಮನೆ ಅಂತ ಕರೀಬೋದು. ಇವರೇ ಆಮ. ಇಲ್ಲಿಗೆ ಬಂದು ಆಲ್ಮೋಸ್ಟ್ 2 ದಿವಸ ಆಯಿತು. ಇವತ್ತು 3ನೇ ದಿವಸ, ಹಾಗೆ ಕಡೆಯ ರಾತ್ರಿ ಅಂತ ಹೇಳ್ಬೋದು. ಇವತ್ತಿನ ದಿವಸ ಏನೇನಾಯಿತು, ಇಲ್ಲಿಯ ಅತ್ಯದ್ಭುತವಾದ ವಿಷಯಗಳನ್ನು ನಾನು ನಿಮಗೆ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಬನ್ನಿ ಇವತ್ತಿನ ಅತ್ಯದ್ಭುತವಾದ ಎಪಿಸೋಡನ್ನು ಶುರು ಮಾಡುವ ಗ್ಲೋಬಲ್ ಕನ್ನಡಿಗರೇ. ಹೆಂಗಂದ್ರೆ ಹಂಗೆ ಹೋಗ್ಬಿಡ್ತಾರ್ರಿ. ಹಿಂಗೆ ಹೋಗೋದು ಹೆಂಗೆ ನಾವು ಎಸೆ ಕೆಸೆ ಅಣ್ಣ, ಇದು ಡೇಂಜರಸ್ಸೇ. ಹೆಂಗೆ ಹೋಗ್ತಾರೆ ನೋಡಿ ಇವರು. ನಮಗೆ ಭಯ ಆಗತ್ತೆ ರೀ ಜಾರಿಲ್ಲ ಹೋಗಿ. ನನಗೆ ಝೂಯಿಯ ತಿಳ್ಕೊಂಡು ಹೋಗ್ಬಿಟ್ರು. ಅಲ್ಲಿ ಯಾವುದೋ ಮನೆ ಥರ ಏನೋ ಕಟ್ತಾ ಇದ್ದಾರೆ ಅಥವಾ ಮರ ಕಡಿತಾ ಇದ್ದಾರೆ, ಏನು ಅಂತ ಗೊತ್ತಾಗ್ತಾಯಿಲ್ಲ. ಹೋಗಿ ನೋಡ್ತೀನಿ. ಇಲ್ಲಿ ನೋಡಿ ಹೆಂಗೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಈ ಅಪ್ಪ ಇಲ್ಲಿ ನಿಂತ್ಕೊಳ್ಳೋಕ್ಕೆ ಭಯ ಆಗ್ತಾರೆ ನನಗೆ. ಇಂಥ ಜಾಗದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾರೆ ಇವ್ರುಗಳು ಪ್ರತಿನಿತ್ಯ. ನೋಡಿ ಇವರು ಹೆಂಗೆ ಕೂತ್ಕೊಂಡಿದ್ದಾರೆ ಮೇಲ್ಗಡೆ. ಗರಗಸ್ತಲ್ಲಿ ಹಾಕೊಂಡು ಕುಯ್ತಾ ಇದ್ದಾರೆ ಜ್ವರ ಅಂತ. ಲಕಡಿ ಕಾಟ್ರೆ, ಲಕಡಿ ಕೋ ಕಾಟ್ರೆ. ಓಹ್, ಸೊ ನೋಡಿ ಮರವನ್ನು ಕಟ್ ಮಾಡೋ ರೀತಿ ಯಾವುದು ಅಂತ ಇವ್ರದ್ದು. ಎಷ್ಟು ದೊಡ್ಡ ಗರಗಸವನ್ನು ಇಟ್ಕೊಂಡಿದ್ದಾರೆ. ಅದ್ರ ಪಕ್ಕನೇ ಆಂಟಿ ಕೂತಿದ್ದಾರೆ. आप लोग वहाँ पर ऐसा नहीं होता है? पता नहीं होता है,
शायद दिखाया आपको। शायद हिमाचल में होता है ऐसे। हिमाचल में होता है। मैं तो साउथ से हूँ ना, हाँ हाँ, देखिए मैं दक्षिण भारत से हूँ। ನೋಡಿ ಇಲ್ಲಿ ಅವರು ಇವಾಗ ಹೆಣ್ಮಗು ಬಂದು ಕೂತ್ಕೊಂಡು ಸಪೋರ್ಟ್ ಮಾಡ್ತಾರೆ, ಭಾರ ಕೊಡ್ತಾರೆ ಅದು ಮುರಿದೋಗ್ಬಾರ್ದು ಅಂತ. ನೋಡಿ ಅದ್ರ ಮೇಲೆ ಕೂತ್ಕೋತಾರೆ, ಇವ್ರು ಮಾಡ್ತಾ ಇರೋ ಕೆಲಸ ಚೂರು ಮಿಸ್ ಆದ್ರೆ ಕುಂಡಿ ಕತೆ ಏನು. ಈಗ ನಮ್ಮ ಆಮ ಮನೆಯ ಪಕ್ಕದ ಮನೆಗೆ ಹೋಗ್ತಾ ಇದೀವಿ. ಈ ಮನೆಗೆ ಹೋಗೋ ರೂಟ್ ನೋಡ್ರಿ ಹೆಂಗಿದೆ ಅಂತ. ಹೋಗೋದು ಹೆಂಗೆ ಬರೋದು ಹೆಂಗೆ, ಗ್ರಿಪ್ ಇರಬೇಕು ಕಾಲಲ್ಲಿ. ಮಳೆಗಾಲದಲ್ಲೆಲ್ಲ ಜಾರ್ ದಬಾಕೊಳ್ಳೋದು ಈ ಜಾಗದಲ್ಲಿ, ಹುಷಾರಾಗಿ ಬರಬೇಕು. ಇದು ಇವ್ರ ಮನೆ, ಈ ಮೇಡಮ್ ಮನೆ. ಹಾಂ ಹೀಗೆ ಮಾದಿ. ಹಾಂ ನೋಡಿ ಇದೆ ಮಾದಿ ಎಣ್ಣೆ, ಇದರಲ್ಲೇ ಇವರು ಲೋಕಲ್ ಬಿಯರ್ ಮಾಡ್ಕೋತಾರೆ. ಕಿಧರ್ ರಕ್ತೇವ ಅಂದರ್ ರಕ್ತೇವ ಜಾಮ್. ಹಾಂ ಹಾಂ ಪೀತೆ. ಓ ಅದನ್ನು ಕುಡಿದ್ರೆ ಹೀಗೆ 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 ಅಂತೆ. ಇದು ಇವ್ರ ಮನೆ. ಇವ್ರ ಮನೆಯಲ್ಲಿ ಹಾಡುಗಳು ಮುದ್ದಾಗಿವೆ. ಓಯ್ ಇಲ್ಲಿ ಎಷ್ಟೊಂದು ಮನೆಗಳಿವೆ, ಕಲರ್ ಕಲರ್ ಹಾಡಿದೆ, ಹಾಡಿನ ಸೊಪ್ಪಿದೆ. ಇಲ್ಲಿ ಯಾವುದೋ ಪುಟ್ಟಮ್ಮ ಇದ್ದಾಳೆ, ಇಲ್ಲೊಂದು ಸುಂದರವಾದ ಎಮ್ಮೆ ಇದೆ. ಬರ ಮಗರಿ. ಹ್ಞೂ 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 ಅಂತ ಇದೆಯಾ? ಆಯ್ತು ಆಯ್ತು ಆಯಿತು. ಹ್ಞೂ ಗುಡ್ ಬಾಯ್. ಆಯ್ತು ಆಯ್ತು, ಏನು ಮಾಡಲ್ಲ ಬಿಡು ನಿಮಗೆ. ಸೊ ಇದು ಇಲ್ಲಿಯ ಮನೆಗಳು. ಹಿಂಗೆ ಹೋಗ್ಬೋದು, ಹಿಂಗೆ ನಡ್ಕೊಂಡು ಹೋದೆ ತೋರಿಸ್ತೀನಿ. ಚಿಕ್ಕ ಹೌಸ್ ಟೂರ್ ಕೊಡ್ತೀನಿ. ಗಳಗಂಟೆ ಎಲ್ಲಾಡಿಸ್ಕೊಂಡು ಕೂತಿರುವಂತಹ ಬಾಲಕ. ಇವ್ರ ಲೊಕೇಶನ್ ನೋಡ್ರಿ ಹಿಂಗಿದೆ ಅಂತ. ಇದು ಇವ್ರ ಬೆಡ್ರೂಮು. ಇಲ್ಲಿಂದ ಇವ್ರ ವ್ಯೂ ಪಾಯಿಂಟ್ ನೋಡಿ, ಎಲ್ಲದಕ್ಕಿಂತ ಮುಖ್ಯ. ಕೋಟಿ ಕಾಸು ಸಿಕ್ಕಿದ್ರು, ಕೋಟಿ ಕಾಸು ಕೊಟ್ಟರು ಈ ಥರ ಒಂದು ವ್ಯೂ ಪಾಯಿಂಟನ್ನು ನೋಡೋದು ಪ್ರತಿನಿತ್ಯ ಬಹಳ ಬಹಳ ಕಷ್ಟ. ಇವರು ಪ್ರತಿನಿತ್ಯ ಈ ಥರ ವ್ಯೂ ನೋಡ್ಬೋದಲ್ರಿ. ಹೆಂಗಿದೆ ಗುರು ಜಾಗ. ಸೂಪರ್, ಸಖತ್ತಾಗಿದೆ. ಆಯ್ ನೇಪಾಳಿ ಮ್ಯೂಸಿಕ್ ಬಜಾಯಿಸ್ತಾ ಇದ್ದಾರೆ. ಇದು ಇವ್ರ ಮನೆ, ಈ ಮೇಡಮ್ ಮನೆ. ಚೆನ್ನಾಗಿದೆ ಮನೆ, ಮನೆ ಚೆನ್ನಾಗಿದೆ. ಅಲ್ಲೆಲ್ಲಿದೆ? ಅಲ್ಲೇನಿದೆ ನೋಡ್ಕೊಂಬರೋಣ. ನೋಡಿ ಇಲ್ಲಿ ಇದನ್ನ ಇವರು ಯಾವುದು ನಮ್ಮ ಹಾಡುಗಳಿಗೆ ಕೊಡ್ತಾರೆ. ಹಾಗೆ ಇದರಿಂದ ನ್ಯಾಚುರಲ್ ಪಾತ್ರೆ ಉಜ್ಜೋ ಬ್ರಷನ್ನು ಕ್ರಿಯೇಟ್ ಮಾಡ್ಕೋತಾರೆ. ಪಕ್ಕಾ ಲೋಕಲ್ ಹಳ್ಳಿ ಲೈಫ್ ಇದು. ಇದಕ್ಕಿಂತ ಬೆಟರ್ ಲೋಕಲ್ ಲೈಫ್ ನಿಮಗೆ ನೋಡೋಕೆ ಸಿಗಲ್ಲ ನೇಪಾಳ ದೇಶದ್ದು. ಇದು ಟಾಯ್ಲೆಟ್ಗಳು. ಇಲ್ಲಿ ಇವರು ತರಕಾರಿ ಮತ್ತು ಇಲ್ಲಿ ನೋಡಿ, ಇಲ್ಲಿ ಮೆಣಸಿನ್ಕಾಯಿನ ಬೆಳೆದಿದ್ದಾರೆ. ಇಲ್ಲಿ ನೋಡ್ಬೋದು ನೀವು, ಕೆಂಪು ಮೆಣಸಿನಕಾಯಿ ಸಿಕ್ಕಾಪಟ್ಟೆ ಚೂರು ಅನ್ನತ್ತೆ. ಇದು ಫುಲ್ಲು ಮೆಣಸಿನ್ಕಾಯಿ ಗಾರ್ಡನ್. ಇದಿಷ್ಟು ಮೆಣಸಿನ್ಕಾಯಿ ಗಾರ್ಡನ್ನು. ಹಾಗೆ ಇಲ್ಲಿ ಬಂದರೆ ಇದೇನಿದು? ಏ ಕ್ಯಾ ಹೇ? ಸಾಗ್. ಹಾಂ ಸರ್ಸು ಸರ್. ಓ ಮೂಲಂಗಿ. ಇದು ಮೂಲಂಗಿ ಗಿಡಗಳನ್ನ ಬೆಳ್ಕೊಂಡಿದ್ದಾರೆ. ಇದನ್ನೇ ಊಟ ಮಾಡೋದು ಇವರಿಲ್ಲಿ. ಇದೊಂದು ಕಲ್ಲಿನ ಮನೆ, ಇದು ಸ್ನಾನದ ಮನೆ ಥರ. ಇಲ್ಲಿಂದ ಮರ ಹಾಕಿ ಒಳಗೆ ನೀರನ್ನು ಕಾಯಿಸ್ತಾರೆ. ಇಲ್ಲಿ ಇನ್ನೊಂದು ಅಮ್ಮ ಇದ್ದಾರೆ. ಅಮ್ಮ ಹೇಗಿದ್ದೀರಾ? ಅಮ್ಮ ಧನ್ಯವಾದ. ನೋಡಿ ಎಷ್ಟು ಪ್ರೀತಿಯಿಂದ ಅಮ್ಮ ಎಷ್ಟು ಪ್ರೀತಿಯಿಂದ ನಮಸ್ಕಾರ ಹೇಳಿದ್ರು. आपका नाम क्या है? नाम की हो? मेरा फुरमा नेपाली. फुरमा नेपाली. ओह सर, हेलो सर, ನಮಸ್ತೆ. ಇದಿಲ್ಲಿ ಜೋಳ ಒಣಗಿ ಹಾಕಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಜೋಳ ಒಣಗಿ ಹಾಕಿದ್ದಾರೆ. ಇಲ್ಲೂ ಮಕ್ಕಳಿದ್ದಾರೆ. ಇನ್ನೊಂದು ಮನೆ ಇದೆ. ಎಂಥ ವ್ಯೂ ಇದೆ. ಓಹ್ ಸರ್, ಹೌ ಆರ್ ಯು? ವಯಸ್ಸಾಗಿದೆ ಅವರಿಗೆ. माधुरिका को साथी. ಹಾಂ
कैसे हो हाँ 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 कर्नाटक इंडिया भारत 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 रे उहाँको घर भारत रे भारत मैले अहिले यसो सम्झेँ भाइ अघि ಇಲ್ಲಿ ಕುಡಿಯೋ ನೀರನ್ನ ಈ ರೀತಿ ಬಾಟ್ಲುಗಳಲ್ಲಿ ತುಂಬಿಸಿಟ್ಟಿರೋದನ್ನು ಕೂಡ ನೋಡ್ಬೋದು. ಇಲ್ಲಿ ಬಟ್ಟೆ ಹೊಕ್ಕೊಳ್ಳೋ ಜಾಗ ಮತ್ತು ಪಾತ್ರೆ ತಿಕ್ಕೋ ಜಾಗ, ಅದಕ್ಕೂ ಕೂಡ ಚಿಕ್ಕ ಚಿಕ್ಕ ಟ್ಯಾಂಕಲ್ಲಿ ನೀರಿಟ್ಟಿದ್ದಾರೆ. ಇಲ್ಲಿ ಟ್ಯಾಪ್ಗಳಿಲ್ಲ, ಏನಿದೆಯೋ ಬಿಟ್ಟಿಯೋ ರೀ, ಏನಿದೆಯೋ ಬಿಟ್ಟೋ, ಏನಿದೆಯೋ ಇಲ್ವೋ ಈ ಜಾಗದ ಸೌಂದರ್ಯವನ್ನು ಒಂದ್ಸಲಿ ಕಣ್ಣು ತುಂಬ ಅನುಭವಿಸಿ. ಈ ಥರ ಜಾಗ ಸಿಗೋದು ಬಹಳ ಅಪರೂಪ. ಬಹುತ್ ಸುಂದರ ಆಪ್ಕ ಜಾಗ, ಬಹುತ್ ಸುಂದರ್. ಇಲ್ಲೂ ಅಷ್ಟೇ. ಹಾಯ್, ನಿಮ್ಮನೆ ನೋಡೋಣ. ಹಾಯ್, ನೆನ್ನೆ ಸಿಕ್ಕಿಲ್ಲ ಈ ಹುಡುಗಿ, ನಾನು ನೋಡೋಕೆ ಬಂದಿದ್ದು. ಇಲ್ಲಿ ನೋಡಿ, ಇಲ್ಲಿ ಹುಲ್ಲು ಕಟ್ಟಿಗೆ ಪ್ರತಿಯೊಂದು ಜೋಡಿಸಿದ್ದಾರೆ, ಎಲ್ಲ ಸ್ಟಾಕ್ ಮಾಡಿಟ್ಟಿದ್ದಾರೆ. ಇಲ್ಲೂ ಅಷ್ಟೇ ತರಕಾರಿ ಮತ್ತು ಹೂವು ಹಣ್ಣಿನ ಗಿಡಗಳು ಪ್ರತಿಯೊಂದನ್ನು ಬೆಳ್ಕೊಂಡಿದ್ದಾರೆ. ಹಾಂ ಹಾಂ, ಮಾಂಗ ಮಾವಿನ ಹಣ್ಣು ಗಿಡ, ಮಕ್ಕಳು. ಓಯ್ तू भी इधर ही है ये कौन है बुईने नेपाली हाँ बहुत बढ़िया. ಇಲ್ಲೂ ಅಷ್ಟೇ ಇನ್ನೊಂದು ಕೊಟ್ಟಿಗೆ. ಎಲ್ಲರ ಮನೆಯಲ್ಲೂ ಒಂದಿಷ್ಟು ಬಕ್ರ ಅಥವಾ ಆಡುಗಳು ಮತ್ತು ಒಂದು ಎಮ್ಮೆ. ಚೆನ್ನಾಗಿದೆ ಏನೋ. ಒಂದು ಎಮ್ಮೆ ಆದರೂ ಫ್ರೆಂಡ್ಲಿ ಆಗಿ ಹತ್ರ ಬರುತ್ತಾ ಅಂದರೆ ಎಲ್ಲ ಓಡೋಗುತ್ತೆ ಬುಸ್ ಬುಸ್ ಅಂತ. ಇದು ಇಲ್ಲಿಯ ಮನೆಗಳು. आपका घर है दिखाओ गिरा घर. ಹಾಂ, ಮನೆ ಹೆಂಗಿದೆ ಅಂತ ನೋಡ್ಬೋದು ನೀವು. ಓ ಮನೆ ಅಕ್ಕನಾ? ಹಾಯ್, ಹೌ ಆರ್ ಯು? ಓ ಇಂಗ್ಲೀಷ್ ಮಾತಾಡ್ತೀರಾ? ಯು ಸ್ಪೀಕ್ ಇಂಗ್ಲೀಷ್ ಲಿಟಲ್. ಇಲ್ಲಿ ನೋಡಿ, ಇವರು ಓದಿರೋದು ಬರ್ದಿರೋದು ಮೆಡಲ್ಸ್ ಎಲ್ಲ ಹಾಕಿದ್ದಾರೆ. ಮತ್ತು ಮನೇನ ಕ್ಲೀನ್ ಮಾಡ್ಕೋತಾ ಇದ್ದಾರೆ ಹೆಣ್ಮಕ್ಳು. ಸಿಕ್ಕಾಪಟ್ಟೆ ಸ್ಟ್ರಾಂಗು ನೇಪಾಳಿ ಹೆಣ್ಮಕ್ಳು. ವಿಚ್ ಸ್ಕೂಲ್ ಆರ್ ಯು ಸ್ಟಡಿಂಗ್? ವಾಟ್ ಈಸ್ ಯುವರ್ ನೇಮ್? ಹಾಂ, ಸದಕ್ಷಾ ಸದಿಚ್ಛಾ ನೇಪಾಲಿ. ವಿಚ್ ಕ್ಲಾಸ್ ಆರ್ ಯು ಸ್ಟಡಿಂಗ್? 8. ಹಾಂ, ನೈಸ್. 8ನೇ ಕ್ಲಾಸ್ ಅಂತೆ ನೋಡಿ. 8ನೇ ಕ್ಲಾಸ್ಗೆ ಎಷ್ಟು ರೆಸ್ಪಾನ್ಸಿಬಿಲಿಟಿ. ಮಕ್ಕಳನ್ನು ನೋಡ್ಕೋಬೇಕು. ಯಾಕೆಂದರೆ ಸ್ಕೂಲ್ ಇಲ್ದಿದ್ದಾಗ ಅಪ್ಪ ಅಮ್ಮಂದ್ರೆಲ್ಲ ಬೇರೆ ಬೇರೆ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ತಂಗಿರೇ ಅಕ್ಕಂದರೆ ತಮ್ಮಂದ್ರನ್ನ ನೋಡ್ಕೊಳ್ಳೋದು ನೋಡಿ. ಇವಾಗ ಅಲ್ಲಿ ಅವ್ರ ಅಕ್ಕ ತಮ್ಮಂದ್ರನ್ನೆಲ್ಲ ನೋಡ್ಕೊಳ್ಳೋದು ಅವರೇ. ಪುಯ್ನಿ. ಇಲ್ಲಿ ನೀರನ್ನು ಯಾವ ರೀತಿ ಸ್ಟೋರ್ ಮಾಡಿಟ್ಟಿದ್ದಾರೆ ಅನ್ನೋದನ್ನು ಕೂಡ ನೋಡ್ಬೋದು. ಅಲ್ಲಿ ಇನ್ನೊಂದು ಮನೆ ಇದೆ, ಅಲ್ಲಿಂದ ಹಾಗೇನೆ ಸ್ಟೆಪ್ ಬೈ ಸ್ಟೆಪ್ ಸಕ್ಕದಾಗಿದೆ ಮನೆ. ತುಂಬ ಚೆನ್ನಾಗಿದೆ ನಿಮ್ಮ ಮನೆ. ಬಹುತ್ ಅಚ್ಚ. ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದಾರೆ ಮಣ್ಣಲ್ಲಿ. ಇಲ್ಲಿ ನೋಡಿ, ಶೂ ಎಲ್ಲಿ ಜೋಡಿಸಿದ್ದಾರೆ ಅಂತ. ಶೂನ ಮೇಲ್ ಜೋಡಿಸಿದ್ದಾರೆ. ಇಲ್ಲೂ ಅಷ್ಟೇ ಹುಲ್ ಮೇಲ್ ಜೋಡಿಸಿದ್ದಾರೆ. ಇಲ್ಲಿ ಸೌಟನ್ನ ಮೇಲ್ ಜೋಡಿಸಿದ್ದಾರೆ. ಚಪ್ಪಲಿ ಸ್ಟ್ಯಾಂಡ್ ಇದು. ಕಾಚ ಕೂಡ ಒಣಗಾಕಿದ್ದಾರೆ. ಇಲ್ಲ, ಇದು ದೃಷ್ಟಿ ಬೊಂಬೆ ಥರ. ಈ ಮನೆ ನೋಡ್ಬೋದು ನೀವು. ಈ ಮನೆಯಲ್ಲಿ ಗ್ರೌಂಡ್ ಫ್ಲೋರು. ಅಯ್ಯೋ, ಇಲ್ಲಿ ನೋಡಿ ಹೆಂಗಿದೆ ಅಂತ ಈ ಮನೆ. ಓ, ಈ ಥರ ಜಾಗನೇ ನೋಡಿಲ್ಲ ನಾನು. ಓ, ಎಲ್ಲಿ ಇಷ್ಟು ಜೋಳ ಒಣಗಾಕಿದ್ದಾರೆ. ಉಳ್ಕೊಳ್ಳೋಕ್ಕೂ ಜಾಗ ಇದೆ. ಸಕ್ಕತ್ತಾಗಿದೆ. ಇದು ಮಾತ್ರ ಜೋಳದ ಅಂಗಡಿ. ನೋಡಿ, ಗೋಡೆಯಲ್ಲಿ ಎಲ್ಲ ಕಡೆ ಜೋಳ. ವಾವ್, ನೈಸ್. ಖುಷಿ ಆಯಿತು ಜಾಗ ನೋಡಿ. ಈಗ ಮಕ್ಕಳು ಎಲ್ಲೋ ಕರ್ಕೊಂಡು ಹೋಗ್ತೀನಿ, ಏನೋ ತೋರಿಸ್ತೀನಿ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಏನು ತೋರಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ಬಾಳೆ ಗಿಡವನ್ನು ಬೆಳೆದಿರೋದನ್ನು ನೋಡ್ಬೋದು. ಅಲ್ಲಿ ಗೊನೆ ಕೂಡ ಇದೆ, ಸಕ್ಕತ್ತಾಗಿದೆ ಬಾಳೆಹಣ್ಣು. ಸೊ ಇವ್ರಿಗೆ ಏನೇನು ಬೇಕೋ ಎಲ್ಲ ಇವ್ರ ಹತ್ರ ಇದೆ ರೀ. ನೆಮ್ಮದಿ ಖುಷಿನೂ ಇದೆ. ಸಕ್ಕತ್ತಾಗಿರೋ ಯಾವುದೋ ಒಂದು ಮರ. ಯಾವುದಿದು ಮರ? ಹಾಂ, ಹತ್ತಿ ಮರನಾ ಆಲದ ಮರನಾ ಯಾವ ಮರ ಅಂತ ನಂಗೆ ಗೊತ್ತಿಲ್ಲ. ನಂಗೆ ಅಷ್ಟೊಂದು ಗೊತ್ತಾಗಲ್ಲ ಮರ ಗಿಡದ ಬಗ್ಗೆ. ಈ ಊರು ನೋಡಿ ಯಾವ ಥರ ಇದೆ ಡಿಸೈನ್ ಅಂತ. ನಾವು ಇರೋಂತಹ ಪರ್ವತ ಸುತ್ತಲೂ 360 ಡಿಗ್ರಿ ತಿರುಗಿದ್ರೆ ಎಲ್ಲ ಕಡೆನೂ ಇರೋದು ಬೆಟ್ಟ ಗುಡ್ಡಗಳೇ, ಪರ್ವತಗಳೇ. ನಾವು ಇಲ್ಲಿಂದ ಡ್ರೋನ್ ಆರಿಸಿದ್ರೆ ಫುಲ್ ಗೊತ್ತಾಗೋದು. ಬಟ್ ಅನ್ಫಾರ್ಚುನೇಟ್ಲಿ ನಾನು ಡ್ರೋನ್ ಕಳ್ಕೊಂಬಿಟ್ಟೆ. ಆಮ ಎಲ್ಲ ಒಣಗಾಕಿದ್ರು ಭತ್ತವನ್ನು. ಈಗ ಮತ್ತೆ ಸೇರಿಸಿ ಮೂಟೆ ಒಳಗೆ ಹಾಕ್ತಾರೆ. ಈಗ ನೇಪಾಳಿ ಪರ್ವತ ಪ್ರದೇಶದ ಒಂದು ಹಳ್ಳಿಯಲ್ಲಿ
ಖೇತಿ ಅಥವಾ ಅಗ್ರಿಕಲ್ಚರ್ ಅಥವಾ ಕೃಷಿ ಯಾವ ರೀತಿ ಮಾಡ್ತಾರೆ ಹೆಣ್ಮಕ್ಳು ಹಾಗೆ ಒಬ್ಬರು ಹುಡುಗರು ಅಂತ ನಿಮಗೆ ತೋರಿಸ್ತೀವಿ. ಇಲ್ಲಿ ಇಬ್ಬರು ಮೇಡಮ್ಮನು ಉರಿ ಬಿಸಿಲಲ್ಲಿ ತಡ್ಕೊಳಕ್ಕೆ ಆಗಲ್ಲ, ಅಷ್ಟು ಬಿಸಿಲಿದೆ ಇವತ್ತು. ಈ ಉರಿ ಬಿಸಿಲಲ್ಲಿ ಏನು ಮುಖಕ್ಕೆ ಏನು ಹಾಕೊಳ್ದೆ, ಟೋಪಿಗೆ ಇಪ್ಪಿ ತಲೆಗೇನು ಕಟ್ಕೊಳ್ದೆ ಫುಲ್ ಬೆವ್ತ್ಕೊಂಡು ಕೆಲಸ ಮಾಡ್ತಾಯಿದ್ದಾರೆ, ಕಷ್ಟಪಟ್ಟು ದುಡಿತಾ ಇದ್ದಾರೆ. ಮಣ್ಣಿನ ಮಕ್ಕಳು, ನಿಜವಾದ ಮಣ್ಣಿನ ಮಕ್ಕಳು ಅಂದರೆ ಇವರೇ. ಇಲ್ಲಿ ಕಾರ್ನ್, ಜೋಳ ಅಂತ ಏನು ಕರಿತೀವಿ, ಅದನ್ನು ಆಲ್ರೆಡಿ ಹಾಕಿದ್ದಾರೆ ಗಿಡನ, ಅದನ್ನು ಲೂಸ್ ಮಾಡ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ, ಇದರಿಂದ ಟೆಕ್ನಿಕ್ಕು. ಕ್ಯಾ ಕರ್ ರहे हो मैडम जी? हाँ क्या कर रहे हो? मकई को डाउन नहीं, इसको थोड़ा ऐसे ऐसे कर रहे हो. क्यों कर रहे हो? इसका तो थोड़ा झाड़ा है ना. ಜಾಡ ಅಂದರೆ ಮಧ್ಯ ಬೇಡದಿರೋಂತಹ ಗಿಡಗಳು ಬೆಳ್ಕೊಂಡಿದ್ದೀರಾ, ಅದನ್ನೆಲ್ಲ ಕ್ಲೀನ್ ಮಾಡೋದು ಇವಾಗ. ಓಕೆ ಓಕೆ. ಕಿತ್ನೆ ಬಜೆ ಸೆ ಕರ್ ರहे हो? ಸುಬಹ ಸೆ ಕರ್ ರहे हो? नहीं ನೋಡಿ ಎಷ್ಟು ಇಲ್ಲಿನ ಹೆಣ್ಮಕ್ಳು ಕುಂಕುಮಕ್ಕೆ ಪ್ರಾಧಾನ್ಯ ಕೊಡ್ತಾನೆ ಅಂದರೆ, ಹಣೆ ಮೇಲೆ ಕುಂಕುಮ, ಇಲ್ಲೂ ಕುಂಕುಮ. ಅದು ಬೆವ್ತು ಅಳಿಸೋಗಿದೆ, ಆದರೂ ಖುಷಿಯಿಂದ ರಪ್ಪ ರಪ್ಪ ಮಾಡ್ತಾರೆ. ಇವ್ರ ತಾತ ತುಂಬ ಏಜ್ ಆಗಿದೆ, ಆದರೂ ಎಷ್ಟು ಕಷ್ಟಪಟ್ಟು ಕೂಲಿ ಮಾಡ್ತಾರೆ. ಇವರು ತಾಕತ್ತಂದರೆ ಇದು ನೋಡ್ರಿ. ಸಿಟಿ ಹುಡುಗರ ಕೈಲಿ 5 ನಿಮಿಷ ಮಾಡೋಕ್ಕಾಗಲ್ಲ ಈ ಕೆಲಸ ಬಿಸಿಲಲ್ಲಿ. ನಿನ್ನೆ ಗ್ಯಾಸನ್ನು ಕೆಳಗಡೆ ಊರಿಗೆ ಕಳಿಸಿದ್ವಿ ಬಸ್ಸಲ್ಲಿ, ಈಗ ವಾಪಸ್ ಬರ್ತಾ ಇದೆ ಬಸ್ಸು. ಅಲ್ಲಿ ಆರ್ನ್ ಹೊಡಿತಾ ಇದೆ, ಅಲ್ಲಿ ಆರ್ನ್ ಹೊಡಿತು ಅಂದರೆ 20 ನಿಮಿಷದಲ್ಲಿ ಬಸ್ ಇಲ್ಲಿಗೆ ಬರುತ್ತೆ ಅಂತ ಲೆಕ್ಕ. यूट्यूब चला के इधर बैठो, ಹಾಂ इंसान बात करते करते मैं इधर से लेते आता हूँ, हाँ। इधर से खींचना, ठीक है? ಓಕೆ ಓಕೆ ಬಾಯ್. ಸೊ ಇವ್ರು ಕೆಳಗಡೆ ಹೋಗ್ತಾರೆ, ಕೆಳಗಡೆ ಹೋಗಿ ಗ್ಯಾಸ್ ಸಿಲಿಂಡ್ರನ್ನ ಬಸ್ ಡ್ರೈವರು ಕಂಡಕ್ಟರ್ನ ಇಸ್ಕೊಂಬರ್ತಾರೆ. ಇಸ್ಕೊಂಬಂದಮೇಲೆ ಮನೆಗೆ ತೊಗೊಂಡೋದ್ರೆ ಇವತ್ತು ಸಂಜೆ ಊಟ ಫೈನಲಿ ಗ್ಯಾಸಿಂದ ಮಾಡ್ತಾರೆ. ಬಂದಾಗಿಂದ ಬರೀ ಸೌದೆ ಒಲೆ ಊಟ ಆಗಿತ್ತು, ಅದು ಒಂಥರ ರುಚಿ. ಬಟ್ ಏನಂದರೆ ತುಂಬ ಹೊಗೆ ಆಗುತ್ತಲ್ವ, ತುಂಬ ಕಷ್ಟ ಆಗುತ್ತೆ ಹೆಣ್ಮಕ್ಳಿಗೆ, ಅದು ಉಸಿರಾಟದ ಸಮಸ್ಯೆಗಳನ್ನ ಕೂಡ ತರುತ್ತೆ. ಇಲ್ಲಿ ಚೇಪೆಕಾಯಿ ಗಿಡ ಇದೆ, ಚೇಪೆಕಾಯಿ ಗಿಡದಲ್ಲಿ ಚೇಪೆಕಾಯಿ ಅದರ ಒಂದು ಕಿತ್ಕೊಂಡು ತಿಂತಾ ಇರೋಣ ಟೈಮ್ ಪಾಸು. ಈಗ ಗ್ಯಾಸ್ ಬರೋವರೆಗೂ ಒಂದು ಮೇಕೆನ ಹುಲ್ ಮೇಯಿಸೋದಕ್ಕೆ ಕೊಟ್ಬಿಟ್ಟು ನಮ್ಮ ಬ್ರದರ್ ಕೆಳಗಡೆ ಹೋಗಿದ್ದಾರೆ. ಇದು ಏನೇನು ಸೊಪ್ಪು ಸಿಗುತ್ತೋ ಎಲ್ಲ ತಿಂದು ತೇಗ್ತಾ ಇದೆ ಅವಾಗಿಂದ. 3/4 ಗಂಟೆ ನಡೆದ ನಂತರ ನಾವು ಬಂದು ತಲುಪಿದ್ದೀವಿ ಒಂದು ಪಾಯಿಂಟು. ಇಲ್ಲಿ ಬಸ್ ಸಿಗುತ್ತೆ, ಈ ಬಸ್ ಹತ್ಕೊಂಡು ಮೇಲೆ ಹೋದರೆ ಅಲ್ಲೊಂದು ಊರು ಮಾರ್ಕೆಟ್ ಇದೆ, ಅಲ್ಲೇನೋ ಮೋಮೋ ಸಿಗುತ್ತಂತೆ, ಒಂಚೂರು ತಿಂಡಿ ಗಿಂಡಿ ಸಿಗುತ್ತಂತೆ, ಸ್ವಲ್ಪ ಶಾಪಿಂಗು, ರಾತ್ರಿ ಊಟಕ್ಕೆ ಚಿಕನ್ನು ಎಲ್ಲ ಸಿಗುತ್ತಂತೆ. ಸೊ ಊಟ ತಿಂಡಿ ಮಾಡಿಕೊಂಡು ಬರ್ತೀವಿ. ನಮ್ಮ ಕಲರ್ ಬಸ್ ಬಂತು. ನೇಪಾಳಿ ಸೋಲ್ಜರ್ಸ್. ಹೆಂಗಿದಾರೆ ನೋಡ್ರಿ ಜನ ಬಸ್ಸಲ್ಲಿ. ಅಯ್ಯೋ ಎಷ್ಟು ಜನ ಇದ್ದಾರೆ, ಫುಲ್ ಇದೆ ಬಸ್ಸು. ವಾವ್. ಹಲೋ ಬ್ರೋ, ಹೌ ಆರ್ ಯು? अंदर चलिए अंदर. अंदर मैं इधर थोड़ा देर रह सकता हूँ, थोड़ी देर. हाँ, फुटपाथ मारूंगा थोड़ा देर. ओके, बाद में आ जाऊंगा. ठीक है. ಆಹಾ, ಎಷ್ಟು ಜನ ಇದಾರ್ರಿ ಬಸ್ಸಲ್ಲಿ. ಆಗಲ್ಲ ಗುರು ಅಲ್ಲಿ ನಿಂತ್ಕೊಳ್ಳೋದಕ್ಕೆ, ಅದಕ್ಕೆ ಬಂದು ಸೀಟ್ ತೊಗೊಂಡು ಕುತ್ಕೊಂಡ್ಬಿಟ್ಟೆ ಆರಾಮಾಗಿ. ಯಾಕೆ ಇಷ್ಟೊಂದು ರಶ್ಶು ಅಂದರೆ ದುರ್ಗಾ ಪೂಜೆ ಇದೆ ಅಲ್ವಾ, ಎಲ್ಲರೂ ಬೇರೆ ಬೇರೆ ಕಡೆ ಕೆಲಸ ಮಾಡೋರು. ಭಾರತ ದೇಶದಲ್ಲಿ ಕೂಡ ಸಾಕಷ್ಟು ನೇಪಾಳಿಗಳು, ನಮ್ಮಲ್ಲಿ ಸೆಕ್ಯೂರಿಟಿ ಕೆಲಸ ಕೂಡ ನೇಪಾಳಿಯವರೇ ಮಾಡೋದು. ಹಾಗೆ ಬರೀ ಸೆಕ್ಯೂರಿಟಿ ಅಂತ ಒಳ್ಳೊಳ್ಳೆ ಕೆಲಸದಲ್ಲೂ ಕೂಡ ನೇಪಾಳಿ ಜನಗಳಿದ್ದಾರೆ, IT ಬೇರೆ ಬೇರೆ ಕಡೆ ಇದ್ದಾರೆ. ಅವರೆಲ್ಲರೂ ಕೂಡ ದುರ್ಗಾ ಪೂಜೆಯ ಸಮಯದಲ್ಲಿ ಮನೆಗೆ ವಾಪಸ್ ಬರ್ತಾರೆ. ಮನೆಗೆ ಬಂದು ಕುಟುಂಬದ ಜೊತೆಗೆ ಕಾಲ ಕಳೀತಾರೆ. ಅದಕ್ಕೆ ಎಲ್ಲ ಬಸ್ಗಳು ಡಬಲ್ ರೇಟ್ ಮಾಡಿದಾರಂತೆ. ಮತ್ತು ಸಿಕ್ಕಾಪಟ್ಟೆ ಫುಲ್ಲು ತುಂಬಿ ತುಳುಕಾಡ್ತಾ ಇದೆ. ಎಲ್ಲ ಮಕ್ಕಳು ನಾ ರೆಕಾರ್ಡ್ ಮಾಡಿ ಒಬ್ಬನೇ ಮಾತಾಡ್ತಿರೋದನ್ನ ನೋಡಿ ಮಜಾ ತಗೋತಾ ಇದ್ದಾರೆ. ಅಲ್ಲ ಪುಟ್ಟಿ? ಎಲ್ಲರೂ ಊರಿಗೆ ಅವ್ರವ್ರ ಊರಿಗೆ ಇಳ್ಕೋತಾ ಇದ್ದಾರೆ ನೋಡಿ. ತೋಟಗಳ ಮಧ್ಯೆ ಅವ್ರ ಮನೆಗಳು, ಹಬ್ಬದ ಸಂಭ್ರಮ ಎಲ್ಲ ಕಡೆನೂ. ಎಲ್ಲರೂ ಹಣೆ ತುಂಬ ಕುಂಕುಮ ಇಟ್ಕೊಂಡು, ಇವರ ಮಾಂಗಲ್ಯ ಸರನೇ ಬೇರೆ ತರ ನೋಡಿ ಹೆಂಗಿದೆ ವಾತಾವರಣ. ಎವ್ರಿ 100 ಮೀಟರ್ ಸ್ಟಾಪ್ ಮಾಡ್ತಾನೆ ಬಸ್ಸು. ಹಬ್ಬದ ಸಮಯಕ್ಕೆ ಮನೆಗೆ ದವಸ ಧಾನ್ಯ ಎಲ್ಲ ಎತ್ಕೊಂಡು ಹೋಗ್ತಾ ಇದ್ದಾರೆ ಜನಗಳು.
ಅಜ್ಜಿ ನೋಡ್ರಿ 50 kg ಬ್ಯಾಗ್ ಅನ್ನ 500 ಗ್ರಾಮ್ ತರ ಎತ್ಕೊಂಡು ಹೋಗ್ಬಿಟ್ರು. ನೋಡಿ ಇದು ಅಕ್ಕಿ ಏನು ಲೆಕ್ಕನೇ ಇಲ್ಲ, ನನ್ನ ಹತ್ರ ಎತ್ಕೋತಾ ಇದಾರೆ. ಓ ರಾಂಗ್ ಬ್ಯಾಗ್. ಹಾಯ್ ಬ್ರೋ, ನನ್ನ ಫ್ರೆಂಡ್ ಅಲ್ಲಿದ್ದಾರೆ. ಈ ಬಸ್ಸು ನೇಪಾಳಿ ಸೋಲ್ಜರ್ಸ್ಗೆ ಬಹಳ ರೆಸ್ಪೆಕ್ಟ್ ಕೊಡುತ್ತೆ. ಎಲ್ಲ ಕಡೆನೂ ನೇಪಾಳಿ ಸೋಲ್ಜರ್ಸ್ನ ಫೋಟೋಸ್ ಹಾಕಿದ್ದಾರೆ, ಮತ್ತು ಒಳಗೂ ಅಷ್ಟೇ ಅವರ ಕುಕ್ರಿಯನ್ನು ಹಾಕಿದ್ದಾರೆ. ಇವರು ನಿಜವಾದ ದೇಶದ ಹೀರೋಸು, ದೇಶಕ್ಕೋಸ್ಕರ ದುಡಿಯೋರು. ನಾವು ಸಿನಿಮಾ ಹೀರೋಗಳಿಗೆ ಅಥವಾ ಬೇಡದಿರೋಂಥ ಹೀರೋಗಳಿಗೆ ಮಾತ್ರ ಪ್ರಾಧಾನ್ಯತೆ ಕೊಡ್ತೀವಿ. ಬೈ 1 ಮಿನಿಟ್ ಇದರ ಬಿ ಕೊಡೋಂಗ, ಓಕೆ ವಿಡಿಯೋ ಬನಾಕಿ ವಾಪಸ್ ಆ ಜಾವಂಗ. ಇವರೇ ನಮ್ಮ ಕಂಡಕ್ಟ್ರು. ಬಹಳ ದಿವಸ ಆದ್ಮೇಲೆ ಫುಟ್ಬಾಲ್ ಹೊಡಿತಾ ಇದೀನಿ, ಸಖತ್ತಾಗಿದೆ ಬ್ರೋ. ಓಯ್ ಇನ್ನೇ ನಮ್ಮ ಊರು ಬರ್ತಾ ಇದೆ. ಆ ಊರಲ್ಲಿ ಸ್ವಲ್ಪ ಶಾಪಿಂಗ್ ಗಿಪಿಂಗ್ ಮಾಡಿಬಿಟ್ಟು ವಾಪಸ್ ಇದೇ ಬಸ್ಸಲ್ಲಿ ಕೆಳಗಡೆ ಹೋಗ್ತೀವಿ. ಒಂದೊಂದೇ ಮನೆಗಳಿಗೆ ಡೆಲಿವರಿ ಕೊಡ್ತಾ ಇದ್ದಾರೆ ನೋಡಿ. ಸಾಮಾನುಗಳೆಲ್ಲ ನೆನಪಿಟ್ಕೊಂಡು ಆ ಮನೆಗಳಿಗೆ ಕೊಡಬೇಕು. ಯಾಕೆಂದರೆ ವಯಸ್ಕರು ಇರ್ತಾರೆ, ಇವ್ರ ಮಕ್ಕಳುಗಳು ಇವರು ಕಳಿಸಿರ್ತಾರೆ, ಇದನ್ನಿಲ್ಲಿ ಹಾಕ್ತಾರೆ. ಇವತ್ತೇನು ನಾವು ಬ್ಲಿಂಕಿಟ್ಟು ಗಿಂಕಿಟ್ಟು ಝೆಪ್ಟೋ ಸ್ವಿಗ್ಗಿ ಇನ್ಸ್ಟಾಮಾರ್ಟು ಅಂತೆಲ್ಲ ಮಾತಾಡ್ತೀವಿ. ಆ ಕಾಲದಲ್ಲೇ ಆಗಿನ ಕಾಲದಿಂದನೇ ಈ ಜನಗಳು ಇವತ್ತಿನವರೆಗೂ ಹೋಮ್ ಡೆಲಿವರಿ ಸರ್ವಿಸ್ ಕೊಡ್ತಾ ಇದ್ದಾರೆ. ವೆರಿ ಗುಡ್ ನೋಡಿ, ದೇಶದ ಸೋಲ್ಜರ್ಸ್ನ ರೆಸ್ಪೆಕ್ಟ್ ಮಾಡಿರುವಂತಹ ಜಾಗ. ಎಸೆ ಮಾರ್ನ ಚಾಯ್ ಹಿಂಗೆ ಹೊಡೆದ್ರೆ ಮುಂದಕ್ಕೆ ಹೋಗ್ಬೇಕು ಅಂತ. ಹಿಂಗೆ ಹೊಡಿದ್ರೆ ಎಲ್ಲ ಸರಿ ಇದೆ, ಹೋಗು ಮುಂದಕ್ಕೆ ಅಂತ ನಮ್ಮ ಡ್ರೈವರ್ ಅಣ್ಣ ಅಲ್ಲಿ ಅಲ್ಲಾಡ್ತಾ ಇದೆ ಬಸ್ಸು. ಇನ್ನೊಂದು ಸ್ಟಾಪ, ಏಕೊಂದು ಸ್ಟಾಪ್. कितना स्टॉप दोगे? हाँ? कितना स्टॉप दोगे? हर 2 मीटर में एक स्टॉप है. ನೇಪಾಳಿ ಬಾವುಟ ಹಾಕಿದ್ದಾರೆ ಇಲ್ಲಿ ನೋಡಿ. ಮನೆ ಮುಂದೆ ಎಷ್ಟು ಸಕ್ಕತ್ತಾಗಿರೋ ಹೂಗಳು. ವಾವ್. ಮತ್ತೆ ಸ್ಟಾಪಾ? ದೇಶದ ಸೋಲ್ಜರ್ಸ್ನ ತಮ್ಮ ಹೀರೋಗಳಾಗಿ ಪ್ರತಿಬಿಂಬ ಮಾಡಿರುವಂತಹ ಈ ಅದ್ಭುತ ಬಸ್ಗೆ ಜೈ. ನಾವು ಬಂದು ತಲುಪಿದ್ದೀವಿ ಕಡೆಯ ಹಳ್ಳಿಗೆ. ಇಲ್ಲಿ ಸಾಕಷ್ಟು ವಸ್ತುಗಳು ಸಿಗುತ್ತಂತೆ, ಫೆಸಿಲಿಟೀಸ್ ಇದೆಯಂತೆ. ಅದಕ್ಕೋಸ್ಕರ ಬಂದ್ವಿ, ಸುಮ್ಮನೆ ನೋಡೋಣ ಹೆಂಗಿರುತ್ತೆ ಊರು ಅಂತ. ಇದು ನೋಡಿ ಸೆಕೆಂಡ್ರಿ ಸ್ಕೂಲ್ ಸಿಂಧೂಲಿ, ಬಾಗ್ಮತಿ ಪ್ರಾವಿನ್ಸ್. ನಮ್ಮ ಮಹಾರಾಜರು ಆಚೆ ಕಡೆ ಕೂತಿದ್ದಾರೆ, ನಮಗೂ ಎಜುಕೇಷನ್ ಕೊಡಿಸಿ ಅಂತ. ಮರ ಎಲ್ಲ ಸಖತ್ತಾಗಿದೆ ಊರಲ್ಲಿ. ಆಹಾ, ಜಗಲಿ ಕಟ್ಟೆ ಸಖತ್ತಾಗಿದೆ. ಇದ್ರ ಕೆಳಗಡೆ ಕೂತು ಮಾತಾಡ್ತಾ ಒಂದು ಟೀ ಹೊಡೆದು ನಿದ್ದೆ ಮಾಡ್ದ ಅಂದರೆ ಸ್ವರ್ಗ. ಇಲ್ಲಿ ನೋಡಿ, ಅಂಗಡಿಯ ಮುಂಗಟ್ಟಿನಲ್ಲಿ ತುಳಸಿ ಕಟ್ಟೆಯನ್ನು ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಆದರೆ ಬೇಜಾರಿನ ವಿಷಯ ಅಂದರೆ ಎಲ್ಲ ಕಡೆ ಪ್ಲಾಸ್ಟಿಕ್ ಬಿಸಾಕಿದ್ದಾರೆ. ಅದು ಬಹಳ ಬೇಜಾರು ವಿಷಯ. ನಮ್ಮ ಪ್ರಾವಿಷನ್ ಅಂಗಡಿ ಮೇಡಮ್ ನೋಡಿ ಹೆಂಗಿದ್ದಾರೆ. ಆಪ್ಕಾ ನಾಮ್ ಕ್ಯಾ? सुवा थापा. ओह वेरी नाइस. सुवा थापा आपका शॉप है? हाँ, कौन है मम्मी पापा? हम लोग हैं. मम्मी पापा. आप लोग तो ब्रदर सिस्टर जैसे दिख रहे हो. हाँ, इतने छोटे हैं वो खुद. हाँ, आपका उम्र क्या है? 23. आप इस देखते हो सब कुछ? किधर है हमारा आइसक्रीम? किधर है इधर? आइसक्रीम उन्होंने बनाया नहीं. पढ़ाई कर रही है. आइसक्रीम बरी सुल्लू. ಅದು ಇದು ಸುಳ್ಳು ಹೇಳಿ ಕರ್ಕೊಂಡ್ಬರ್ತೀಯ, ಬರ್ರಿ ಸುಳ್ಳು. ಅभी आइसक्रीम बना के चाहिए मुझे आइसक्रीम खाना ही है आज. ನೋಡಿ, ಇವರು 23 ವರ್ಷ ಕಾಲೇಜ್. क्या पढ़ रहे हो आप?
हो गया? ओह, आप इंग्लिश भी बात करते हो? हाँ. So in which subject did you do bachelor's? Management. What do you want to do further? ಬ್ಯಾಂಕ್ ಮೇ ಜಾಬ್ ಓಕೆ ಆಲ್ ದ ಬೆಸ್ಟ್. ನೋಡಿ, ಇಂಥ ಪುಟ್ಟ ಹಳ್ಳಿಗಳಿಂದ ಬಂದು ಹೆಣ್ಮಕ್ಳು ಒಳ್ಳೊಳ್ಳೆ ಹುದ್ದೆಗಳಿಗೆ ಹೋದಾಗ ಖಂಡಿತ ಏನಾದ್ರು ಒಳ್ಳೇದು ಮಾಡೋಂಥ ಪ್ರಯತ್ನ ಮಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು ಕಷ್ಟ ಏನು ಅಂತ, ಪ್ರತಿನಿತ್ಯ ನೋಡಿರ್ತಾರೆ. ಬಾಯ್ ಚಾಯ್ ಪಿ लोगे? भाई तू बात मत करना मेरे से. सर आइसक्रीम बनाओ सर. क्यों नहीं बनाया? हम उधर से आए आइसक्रीम का. ओके अभी करो, अभी वेट करेंगे, आप करो. हम हमारे सामने आइसक्रीम आपको फेमस है, सब बोलते हैं, हमारे लिए दिखा. हाँ समय लग जाएगी ना बनाने के लिए. बनाओ नहीं जाएगी. हाँ जमने के लिए तो समय लग. ಬಿಸಿ ನೀರು ಟೀ ಕೊಟ್ಟಿದ್ದಾರೆ ಹಳ್ಳಿಯಲ್ಲಿ. ಹಳ್ಳಿ ಗ್ರಾಮಸ್ಥರೆಲ್ಲ ಕೂತ್ಕೊಂಡು ಅರಟೆ ಹೊಡಿತಾ ಇದ್ದಾರೆ, ದಮ್ ಆಗ್ತಾ ಇದ್ದಾರೆ. ನಾವು ಚಿಲ್ ಮಾಡ್ತಾ ಇದ್ದೀವಿ ಈ ಒಂದು ಜಾಗದಲ್ಲಿ. ಅಮ್ಮ ಇವಾಗ ನಮಗೋಸ್ಕರ ಇವಾಗಷ್ಟೇ ಕಿತ್ಕೊಂಡ್ಬಂದಿರೋ ಸೀತಾಫಲ ಕೊಡ್ತಾ ಇದ್ದಾರೆ. ಸೀತಾಫಲ ಆರೋಗ್ಯಕ್ಕೆ ಸಿಕ್ಕಾಪಟ್ಟೆ ಒಳ್ಳೇದು. ಕಿದರ್ ಸೆ ಲಾಯೆ? ಇದರಿ ಆಪ್ಕಾ ಪೇಡೆ. ಇದಕ್ಕೆ ಇವರು ಸೀತಾಫಲ ಅಂತ ಕರೆಯಲ್ಲ, ಇದಕ್ಕೆ ಆಟ್ ಅಂತ ಕರೀತಾರೆ. ಆಟ್ ಅಂದರೆ ಹಿಂದಿಲಿ 8 ಅಂತ. ಬಟ್ ಕ್ಯೂ ಇಸ್ಕೋ ಆಟ್ ಬುಲಾತೆ ಹೋ? इसको ऐसे ही लोकल नेम आठ चिकन ನೇಪಾಲಿ ಹೆಸರು ಆಟ್. ಅಮ್ಮ ನಮಗೆ ಫ್ರೆಶ್ ಚೌಮೆನ್ ತಂದ್ಕೊಟ್ರು. ವಾಹ್, ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇದೆ. ಬಹುತ್ ಬಡಿಯಾ, ಬಹುತ್ ಧನ್ಯವಾದ, ಥ್ಯಾಂಕ್ ಯು. ಆಹಾ, ತುಂಬ ದಿವಸ ಆಗಿದೆ ಈ ಥರ ಚೌಮೆನ್ ತಿಂದು. ಲೋಕಲ್ಲು ಪಕ್ಕ. ಏನೇನು ಹಾಕಿದಾರೋ ಗೊತ್ತಿಲ್ಲ, ಮೋಸ್ಟ್ಲಿ ಚಿಕನ್ ಹಾಕಿದ್ದಾರೆ ಅನಿಸುತ್ತೆ. ಅಮ್ಮ ಇದಾರಲ್ಲ, ಈ ಹೋಟೆಲ್ ಓನರ್ ಇದಾರಲ್ಲ, ಈ ಹೋಟೆಲ್ ಓನರ್ ತಾಯಿ, ಇವ್ರಿಗೆ 93 ವರ್ಷ ವಯಸ್ಸು. 93 ವಯಸ್ಸಲ್ಲಿ ಈ ಒಂದು ಕತ್ತಿ ಎತ್ಕೊಂಡು ಹೋಗ್ಬಿಟ್ಟು ನೋಡಿ, ಇಷ್ಟು ಹುಲ್ ತಗೊಂಬಂದಿದ್ದಾರೆ. ಇವಾಗ ಅದು ಹೆಂಗ್ ಕೆಲಸ ಮಾಡ್ತಾ आप कैसे उनको पूछो कैसे उतना स्ट्रांग है वो. पहले का इंसान ऐसे होते हैं. 93 ವರ್ಷದಲ್ಲಿ ಈ ತರ ನೋಡಿ, ಕೈಯಲ್ಲಿ ಯಾವ ತರ ಬಳೆ ಹಾಕೊಂಡಿದ್ದಾರೆ ಅಂತ. ಕೈಯಲ್ಲಿ ಸಿಲ್ವರ್ ಬಳೆ ಮತ್ತೆ ಇನ್ನೊಂದಿನ ಬಳೆ ಹಾಕೊಂಡಿದ್ದಾರೆ. सिल्वर नहीं, चांदी है, चांदी. ಚಾಂದಿ मतलब सिल्वर ही है. चाँदीलाई सिल्भर भन्छ नि. सिल्वरको भाडा होइन के चांदी. फेरि सिल्भरको भाडा भन्दा ಇವಾಗ ನೋಡಿ, ನೆನ್ನೆ ಸಿಕ್ಕಿದ್ರಲ್ಲ ನಮ್ಗೆ ವ್ಯಾಪಾರಿ, ಅವ್ರು ಮತ್ತೆ ಬಂದಿದ್ದಾರೆ ತಲೆ ಮೇಲೆ ಹೊತ್ಕೊಂಡು. ಇಡೀ ಊರು ಬೆಟ್ಟ ಹತ್ತಾರೆ ಇವರು. ವಾವ್, ಹಮಾರೆ ದೋಸ್ತ್ ಫಿರ್ ಸೆ ಮಿಲ್ ಗಯೆ. ಹಳ್ಳಿ ಜೀವನ ರೀ ಇದು, ಸೂಪರ್ ಜೀವನ. ಬಂತು ಚಿಕನ್ ಆರ್ಡರ್ ಮಾಡಿದ್ವಿ. ಬೈಕಲ್ಲಿ ನಮಗೋಸ್ಕರ ಚಿಕನ್ ನ ಡೆಲಿವರಿ ಕೊಡ್ತಾ ಇದ್ದಾರೆ. ಓ, ಏನು ಕೋಳಿನೇ ತಂದ್ಬಿಟ್ಟಿದ್ದಾರೆ. ಈಗ ಕೋಳಿ ಜಾಗದಲ್ಲಿ ನಾನು ಕೂತ್ಕೋತೀನಿ. ಕೋಳಿ ಡಬ್ಬ ಇತ್ತು, ಈಗ ಕೋಳಿ ಡಬ್ಬದಲ್ಲಿ ನಾನು ಕೂತ್ಕೋಬೇಕು. ಸೊ ಈಗ ಅಮ್ಮನಿಗೆ ಬಾಯಲ್ಲಿ ಹೊರಡ್ತಾ ಇದ್ದೀನಿ. ಒಬ್ಬ ಕಾಮನ್ ಮ್ಯಾನ್ ನೋಡಿದಾಗ ಖುಷಿ ಆಗುತ್ತೆ. ಒಂದು ಕಾಮನ್ ಫ್ಯಾಮಿಲಿ, ಒಂದು ಸರ್ವೇ ಸಾಮಾನ್ಯ ಕುಟುಂಬ. ಅವರು ಯೋಚನೆ ಮಾಡೋದು ಬರೀ ಅವತ್ತಿನ ಊಟ ತಿಂಡಿ, ಅವತ್ತಿನ ಕೆಲಸ ಕಾರ್ಯ. ಆದರೆ ನೋಡಿ, ಈ ಹಳ್ಳಿ ನೋಡಿ ಒಂದ್ಸರಿ, ಏನು ಫೆಸಿಲಿಟಿ ಕೊಟ್ಟಿಲ್ಲ ಸರ್ಕಾರ ಇವರಿಗೆ. ಯಾಕೆ ನೇಪಾಳಲ್ಲಿ ಇವತ್ತು ಈ ಪರಿಸ್ಥಿತಿ ಬಂದಿದೆ ಅಂದರೆ ಇದೇ ಕಾರಣ. ಈಗ ಓದು ಬರೆದಂತಹ ಮಕ್ಕಳು ಏನು ಮಾಡ್ತಾರೆ, ಅವ್ರಿಗೇನು ಆಪರ್ಚುನಿಟಿ ಇಲ್ಲ. ಆಮೇಲೆ ರಾಜಕಾರಣಿಗಳ ಮಕ್ಕಳು ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ನಮ್ಮ ದುಡ್ಡಲ್ಲಿ. ಆದರೆ ನಮಗೆ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಊಟ ಇಲ್ಲ, ತಿಂಡಿ ಇಲ್ಲ ಅನ್ನೋ ರೀತಿಯಲ್ಲಿ ನೊಂದು ಬೆಂದು ಸರ್ಕಾರದ ವಿರುದ್ಧ ಹೋರಾಡಿ ಸರ್ಕಾರವನ್ನೇ 48 ಗಂಟೆಗಳಲ್ಲಿ ಉರುಳಿಸಿ ಈಗ ಹೊಸ ಸರ್ಕಾರವನ್ನು ಇಂಟರಿಮ್ ಗೌರ್ಮೆಂಟ್ನ ತಂದಿದ್ದಾರೆ. ಆಲ್ರೆಡಿ ಇವಾಗ ಫಿಲಿಪೀನ್ಸಲ್ಲಿ ಶುರುವಾಗಿದೆ, ಇಂಡೋನೇಷ್ಯಾದಲ್ಲಿ ಶುರುವಾಗಿದೆ ಈ ಕ್ರಾಂತಿ. ಶ್ರೀಲಂಕಲ್ಲಿ, ಬಾಂಗ್ಲಾದೇಶಲ್ಲಿ ಕೂಡ ನಡೆದಿತ್ತು. ಭ್ರಷ್ಟಾಚಾರವನ್ನು ನಿಲ್ಲಿಸದೇ ಹೋದರೆ ನಮ್ಮ ರಾಜ್ಯ, ನಮ್ಮ ದೇಶದಲ್ಲಿ ಆದಷ್ಟು ಬೇಗ ಇಂಥ ಪರಿಸ್ಥಿತಿ ನಾವು ನೋಡಬೇಕಾಗತ್ತೆ. ಯಾಕೆಂದರೆ ಸಾಹುಕಾರರ ಮಕ್ಕಳಿಗೆ ಸಿಗುವಂತಹ ಫೆಸಿಲಿಟಿ, ಈಗ ಸಾಹುಕಾರು ನೀವು ಆಗಬೇಡಿ ಅಂತ ನಾವು ಯಾರೂ ಹೇಳಲ್ಲ. ಪ್ರತಿಯೊಬ್ಬರು ಕಷ್ಟಪಟ್ಟು ಉನ್ನತಿ ಕಡೆಗೆ ಬೆಳೆಯೋದೇ ಒಂದು ಪ್ರಜಾಪ್ರಭುತ್ವದ ಮಹದಾಸೆ. ಹಾಂ, ಓ, ಇವಾಗ ನಾವು ಇಲ್ಲಿಂದ ಬೈಕಲ್ಲಿ ಕೆಳಗಡೆ ಹೋಗ್ತಾ ಇದ್ದೀವಿ. ಸೊ ಬೈಕಲ್ಲಿ ಕೆಳಗಡೆ ಹೋಗೋದಕ್ಕೆ 500 ರೂಪಾಯಿ ತೊಗೋತಾ ಇದ್ದಾರೆ. ನನಗೆ ಕಾಲು ನೋವ್ತದೆ, ಅದಕ್ಕೆ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಂದೆ. ಬೆಟ್ಟ ಗುಡ್ಡದ ಕೆಳಗಡೆ ಯಾರೊಬ್ಬರು ಸಿಕ್ಕಿದ್ರು, ಅದಕ್ಕೆ ಹೋಗ್ತಾ ಇದ್ದೀವಿ. ಓಕೆ, ಬಾಯ್ 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 ಬಾಯ್. 1200 भने 100 दिन दे दिया? म दिन्छु, उहाँलाई दिने हो होइन, मलाई दिनु. ಯಾಕೆ ನಾನು ಇಷ್ಟೊಂದು ಹೇಳ್ತಾ ಇದ್ದೀನಿ ಅಂದರೆ,
ನಮ್ಮಲ್ಲೂ ಕೂಡ ಓದು ಬರೆದಂತಹ ಕನ್ನಡ ಮಕ್ಕಳು ತುಂಬ ಜನ ಇದ್ದಾರೆ. ಆದರೆ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಯಾವುದೇ ರೀತಿಯ ವ್ಯಾಲ್ಯೂ ಇಲ್ಲ. ನಾನು ಇಡೀ ಭಾರತ ದೇಶದ ಬಗ್ಗೆ ಮಾತಾಡೋದಕ್ಕೆ ಇಷ್ಟಪಡಲ್ಲ. आएंगे ठीक है आपको ಸೀದಾ ಬೈಕ್ ಮೇ ಬ್ಯಾಂಗ್ಳೂರ್. बाय बाय ನಾನು ಇಡೀ ದೇಶದ ರೆಪ್ರೆಸೆಂಟೇಟಿವ್ ಆಗಿ अभी आप करो थोड़ा पॉज ನೇ ಬೋಲೋ. तो उनको छोड़ के वो मैंने बोला है ना मुर्गी का कटवाना ठीक है ಹಾಂ ನಾನೇನು ಹೇಳೋದಂದರೆ ನಾನು ಇಡೀ ಭಾರತ ದೇಶವನ್ನು ನಾವು ರೆಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನಾವು ನಮ್ಮ ಕರ್ನಾಟಕವನ್ನು ರೆಪ್ರೆಸೆಂಟ್ ಮಾಡ್ಬೋದು. ಕರುನಾಡಿನಲ್ಲಿ 7 ಕೋಟಿ ಕನ್ನಡಿಗರು ನಾವೇನು ಮಾಡ್ತಾ ಇದ್ದೀವಿ, ನಾವೆಲ್ಲ ಕೈ ಜೋಡಿಸಿದ್ರೆ ಒಂದು ದೊಡ್ಡ ಶಕ್ತಿ ಆಗ್ತೀವಿ. ದೊಡ್ಡ ಶಕ್ತಿಯಾಗಿ ಭ್ರಷ್ಟಾಚಾರವನ್ನು ನಿರ್ಮೂಲನೆ ಮಾಡಿ ಒಂದು ಸುಂದರವಾದ ನಾಡನ್ನು ಕಟ್ಬೋದು. ಎಂಥ ನಾಡಂದರೆ ಆ ನಾಡಿನಲ್ಲಿ ಬದುಕುವಂತಹ ಜನಗಳು ಅದೃಷ್ಟ ಮಾಡಿರಬೇಕು ಆ ರೀತಿ. ಯಾಕೆಂದರೆ ನಮ್ಮಲ್ಲಿ ಏನಿಲ್ಲ, ಎಲ್ಲ ಇದೆ. ಆದರೆ ನೋಡಿ, ನಮ್ಮ ಬೆಂಗಳೂರು ರೋಡ್ಗೂ ನೇಪಾಳಲ್ಲಿ ಇರೋ ಈ ಹಳ್ಳಿ ರೋಡ್ಗೂ ಏನು ವ್ಯತ್ಯಾಸ ಇದೆ ರೀ. ನಮ್ಮ ಮನೆ ಮುಂದೆ ನಾನು ಪ್ರತಿನಿತ್ಯ ರೋಡಲ್ಲಿ ಹೋಗಬೇಕು ಅಂದರೆ ಇದೇ ರೀತಿ ರೋಡಲ್ಲಿ ಹೋಗಬೇಕು. ಅದೆಷ್ಟು ಜನ ಬೆನ್ನು ಕೈಕಾಲು ಮುರ್ಕೋತಾರೋ, ಬೆನ್ನೋವು ಕೈಕಾಲು ನೋವಿಂದ ಒದ್ದಾಡ್ತಾರೋ ಪ್ರತಿ ದಿವಸ. ಸಾಮಾನ್ಯ ಮನುಷ್ಯನ ಏನು ತಪ್ಪಿದೆ ಇದರಲ್ಲಿ? ಅವ್ರಿಗೆ ಈಗ ರಾಜಕಾರಣಿಗಳಿಗೆ ಅವ್ರನ್ನ ಎಲೆಕ್ಟ್ ಮಾಡಿ ಕೂರಿಸಿರೋದೆ ರೋಡ್ ಹಾಕಿ, ಡ್ರೈನೇಜ್ ಸಿಸ್ಟಮ್ ಮಾಡಿ, ಸವಲತ್ತುಗಳನ್ನ ಕೊಡಿ, ಮತ್ತು ಬೇರೆ ಬೇರೆ ಸಮಸ್ಯೆಗಳೇನಿದೆ ಅದರಿಂದ ದೂರ ತೊಗೊಂಡು ಹೋಗಿ ನಮ್ಮನ್ನು. ಆಮೇಲೆ ಬಡತನವನ್ನು ನಿರ್ಮೂಲನೆ ಮಾಡಿ, ಮತ್ತು ಕೊಳಕು ಮತ್ತು ವೇಸ್ಟ್ ಮ್ಯಾನೇಜ್ಮೆಂಟ್ನ ಸರಿ ಮಾಡಿ, ಸಿಟಿಗಳಲ್ಲಿ ಹಳ್ಳಿಗಳಲ್ಲಿ ಡ್ರೈನೇಜ್ ಸಿಸ್ಟಮ್ನ ಸರಿ ಮಾಡಿ, ಮಕ್ಕಳಿಗೆ ಒಳ್ಳೆ ಭವಿಷ್ಯವನ್ನು ಕೊಡಿ, ಕನ್ನಡದ ಮಕ್ಕಳಿಗೆ ಒಂದು ಉತ್ತಮವಾದ ಭವಿಷ್ಯವನ್ನು ರೂಪಿಸಿಕೊಡಿ ಅಂತಲೇ ತಾನೇ ನಮ್ಮ ಒಂದು ಮನದಾಳದ ಮಾತು. ಆದರೆ ಒಂದು ದಿವಸನೂ ಇಷ್ಟು ವರ್ಷಗಳಿಂದ ನೋಡ್ತಾ ಇದ್ದೀರಲ್ಲ, ಯಾವ ಒಂದು ಕೆಲಸ, ಉತ್ತಮವಾದ ಕೆಲಸ ಈ ಒಂದು ಕಡೆ ನಡೆದಿದೆ ಹೇಳಿ? ಯೋಚನೆ ಮಾಡಿ. ಕನ್ನಡದಲ್ಲಿ ಓದಿದ್ರೆ ಕೆಲಸ ಸಿಗಲ್ಲ, ಕನ್ನಡದಲ್ಲಿ ಓದಲಿಲ್ಲ ಅಂದರೆ ಕರ್ನಾಟಕ ಹೆಂಗೆ ಉಳ್ಸೋಕ್ಕಾಗತ್ತೆ? ನಾವು ಪ್ರತಿಯೊಂದು ವಿಷಯದಲ್ಲೂ ಇದೇ ರೀತಿ ನೋಡ್ಕೊಂಡು ಹೋದರೆ ಎಲ್ಲದರಲ್ಲೂ ಪ್ರತಿಯೊಂದು ವಿಷಯದಲ್ಲೂ ನಾವು ಬಹಳ ಹಿಂದುಳಿತಾ ಇದ್ದೀವಿ. ಕರ್ನಾಟಕಕ್ಕೆ, ಕರುನಾಡಿನ ಜನಗಳಿಗೆ, ಕನ್ನಡದ ಮಕ್ಕಳಿಗೆ ಯಾವುದೇ ರೀತಿಯ ಬೆಲೆಯನ್ನು ಕೊಡ್ತಾ ಇಲ್ಲ ನಮ್ಮ ಸರ್ಕಾರ. ನಮಗೆ ಒಂದು ಅಪ್ಪಟ ಕರುನಾಡಿನ ಸರ್ಕಾರ, ಕರ್ನಾಟಕದಲ್ಲೇ ರಚನೆ ಆಗಿರುವಂಥದ್ದು, ಕರ್ನಾಟಕದ ಪಾರ್ಟಿಯಿಂದನೇ ಬಂದಿರುವಂಥದ್ದು, ಕರ್ನಾಟಕದ ಮಣ್ಣಿಂದ ಬಂದಿರುವಂಥ ಒಂದು ಹೊಸ ಶಕ್ತಿಯ ಅವಶ್ಯಕತೆ ಇದೆ. ಎಲ್ಲ ಯುವಕರು ಎಚ್ಚೆತ್ತುಕೊಳ್ಳಿ, ನೀವುಗಳೇ ಸೇರಿ ಮಾಡಿ. ಒಂದು ಹೊಸ ಕ್ರಾಂತಿಯ ಅವಶ್ಯಕತೆ ಇದೆ. ಇದರಿಂದ ಏನಾಗುತ್ತೆ ಅಂದರೆ ನಾವೊಂದು ಹೊಸ ಕರ್ನಾಟಕವನ್ನು ಸಕ್ಸಸ್ಫುಲಿ ನೋಡ್ಬೋದು. ಅಟ್ಲೀಸ್ಟ್ ಒಂದು ನೆಕ್ಸ್ಟ್ ಇವತ್ತು ಶುರು ಮಾಡಿದ್ರೆ ಈ ಕೆಲಸವನ್ನು, ಯಾಕಂದರೆ ಒಂದು ಡಸ್ಟ್ಬಿನ್ನನ್ನು ಕ್ಲೀನ್ ಮಾಡೋದಕ್ಕೆ ಟೈಮ್ ಬೇಕು. ಆ ರೀತಿ ನಮ್ಮದು ಡಸ್ಟ್ಬಿನ್ ಆಗೋಗಿದೆ. ಆ ಡಸ್ಟ್ಬಿನ್ನ ಕ್ಲೀನ್ ಮಾಡಿ ಅದರಿಂದ ಹೊರಹೊಮ್ಮಬೇಕು ಅಂದರೆ ಸಾಕಷ್ಟು ದಿವಸಗಳು, ಸಾಕಷ್ಟು ವರ್ಷಗಳು ಬೇಕು. ಅಟ್ಲೀಸ್ಟ್ ಆ ನಿಟ್ಟಿನಲ್ಲಿ ನಾವು ಮೂವ್ ಮಾಡಿದ್ರೆ ಒಂಚೂರು ಈಗ ದಾರಿಲಿ ಸಿಗಾಕೊಂಡಿರುವಂತಹ ಅಡಚಣೆಗಳಿಂದ ದೂರ ಆಗ್ಬೋದು ನಾವು. ಈಗ ನೋಡಿ, ಇಲ್ಲಿ ಬಸ್ಸು ಅಡ್ಡ ನಿಂತಿದೆ, ನಾವು ತಪ್ಪಿಸ್ಕೊಂಡು ಸೈಡಿಂದ ಮೇಲಕ್ಕೆ ಹೋಗಿ ಉಯ್ ಮುಂದೆ ಕೋಳಿ ಇದೆ, ಮುಂದೆ ಕೋಳಿ ಪ್ಲಾಸ್ಟಿಕ್ ಕವರಲ್ಲಿದೆ. ಇವತ್ತು ರಾತ್ರಿ ಊಟಕ್ಕಂತೆ. ಎಲ್ಲೋ ಒಂದು ಕಡೆ ನಾವೆಲ್ಲರೂ ಬೇಗ ಎಚ್ಚೆತ್ಕೋಬೇಕು, ಬೇಗ ಸರಿ ಮಾಡಬೇಕು. ಎಲ್ಲರೂ ಮಾರಲ್ ರೆಸ್ಪಾನ್ಸಿಬಿಲಿಟಿ ತೊಗೋಬೇಕು. ನಾವೆಲ್ಲ ಕನ್ನಡಿಗರು, ಏರಿಯಾ ಕೇರಿ ಊರು ಹೋಬಳಿ ಬಿಟ್ಬಿಡ್ಬೇಕು, ನಾವೆಲ್ಲ ಕನ್ನಡಿಗರು ಅಂತ ಹೇಳ್ಕೊಂಡು ನೋಡೋಕ್ಕೆ ಶುರು ಮಾಡಿದ್ರೆ ನಮ್ಮ ಥರ ಶಕ್ತಿ ಮತ್ತೊಂದಿಲ್ಲ. ಪ್ರತಿಯೊಬ್ಬರು ಸಾಮಾನ್ಯರ ಕೈಯಲ್ಲಿ ಕೂಡ ಶಕ್ತಿ ಇದೆ. ಎಲ್ಲ ಕನ್ನಡಿಗರೇ ಸೇರಿ, ಕನ್ನಡದ ನವಯುವಕರು ಸೇರಿ ಈ ಒಂದು ಕೆಲಸವನ್ನು ಶುರು ಮಾಡಬೇಕು. ಪಾರ್ಟಿ ಮಾಡಲಿಲ್ಲ ಅಂದರೂ ಅಟ್ಲೀಸ್ಟ್ ಯಾವುದೋ ಒಂದು ರೀತಿಯಲ್ಲಿ, ನಿಮ್ಮದೇ ಆದ ರೀತಿಯಲ್ಲಿ ಕನ್ನಡದ ಬೆಳವಣಿಗೆ ಮತ್ತು ಕನ್ನಡ ಮಕ್ಕಳ ಉದ್ಧಾರವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಅಂತ ಹೇಳ್ತಾ ವಾಪಸ್ಸು ನಾನು ಊರ ಕಡೆ ಹೋಗ್ತಾ ಇದ್ದೀನಿ ಬೈಕ್ನಲ್ಲಿ. ಯಾವುದೋ ಒಂದು ನೇಪಾಳಿ ಹಳ್ಳಿಯಲ್ಲಿದ್ದೀನಿ. ನೋಡಿ ಹೆಂಗಿದೆ ವಾತಾವರಣ. ಆಹಾ, ಮಾನಗಳ ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ. ರೋಡ್ ಮಾತ್ರ ನಮ್ಮ ಬೆಂಗಳೂರು ಥರನೇ ಇದೆ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.